ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಕೃತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಇನ್ಸ್ಟಂಟ್ ಗ್ಲೋ ಸ್ಕ್ರಬ್. ಇದು ನಿಮ್ಮ ಫೇಸ್ ಅಲ್ಲಿರೋ ಡೆಡ್ ಸ್ಕಿನ್ಸ್ ನ ರಿಮೂವ್ ಮಾಡುತ್ತೆ. ಹಾಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಮತ್ತೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೂ ಇದು ಒಂದು ಒಳ್ಳೆ ನಿವಾರಣೆ ಹೇಳ್ಬೋದು. ಇದರಿಂದ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಫೇಶಿಯಲ್ ಆಗ್ಲಿ, ಬೇರೆ ಕ್ಲೀನ್ ಅಪ್ಸ್ ಆಗ್ಲಿ, ಮತ್ತೆ ಹೊರಗಡೆದೆಲ್ಲ ಸ್ಕ್ರಬ್ ಆಗ್ಲಿ ಯೂಸ್ ಮಾಡ್ತೀರಾ. ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡಿರುವಂತಹ ಇನ್ಸ್ಟೆಂಟ್ ಗ್ಲೋ ಸ್ಕ್ರಬ್ ನ ಲಾಂಚ್ ಮಾಡಿದೀವಿ. ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಇನ್ ಕೆಲವೊಬ್ಬರಿಗೆ ಯಾವ ತರ ಯೂಸ್ ಮಾಡೋದು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡಿದಕ್ಕೆ ಇದನ್ನ ನಾನು ಲಾಂಚ್ ಮಾಡಿದ್ದೀನಿ. ಇದರಿಂದ ಇನ್ಸ್ಟೆಂಟ್ ಆಗಿ ಗ್ಲೋ ಬರುತ್ತೆ, ಮತ್ತೆ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ರಿಮೂವ್ ಆಗುತ್ತೆ, ಮತ್ತೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಜೊತೆ ನೀವು ರೆಗ್ಯುಲರ್ ಆಗಿ ನಮ್ಮದೇ ಆದಂತ ಕ್ರೀಮ್ಸ್ ಮತ್ತೆ ಸೋಪ್ಸ್ ನ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಇನ್ ಕೆಲವೊಬ್ಬರಿಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಇನ್ ಕೆಲವೊಬ್ರು ನಮ್ ಕ್ರೀಮ್ಸ್ ಅನ್ನೆಲ್ಲ ಟ್ರೀಟ್ಮೆಂಟ್ ತರ ನೋಡ್ತೀರಾ. ಇದು ಯಾವುದೇ ಟ್ರೀಟ್ಮೆಂಟ್ ಅಲ್ಲ, ಯಾವುದೇ ನಿಮಗೆ ಹಾಸ್ಪಿಟಲ್ ಅಲ್ಲಿ ಕೊಡುವಂತ ಕ್ರೀಮ್ಸ್ ಕೂಡ ಅಲ್ವೇ ಅಲ್ಲ. ಇದು ಆಯುರ್ವೇದಿಕ್ ಪ್ರಾಡಕ್ಟ್. ಯಾವ ತರ ನೀವು ಫೇರ್ನೆಸ್ ಕ್ರೀಮು, ಯಾವ ತರ ನೀವು ಹೊರಗಡೆ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ, ಅದೇ ತರ ಕ್ರೀಮ್ಸ್, ಆದ್ರೆ ಆಯುರ್ವೇದಿಕ್ ಇರುತ್ತೆ. ಮತ್ತೆ ಸೈಡ್ ಇಫೆಕ್ಟ್ ಇರಲ್ಲ. ಮೇನ್ ಆಗಿ ಹೊರಗಡೆ ಕ್ರೀಮ್ಸ್ ಅಲ್ಲಿ ಸೈಡ್ ಇಫೆಕ್ಟ್ ಇರಬಹುದು, ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ನಮ್ಮ ಕ್ರೀಮ್ ಅಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ, ಲ್ಯಾಬ್ ಸರ್ಟಿಫೈಡ್ ಇರುತ್ತೆ. ಮತ್ತೆ ಇದ್ರ ಟ್ರೀಟ್ಮೆಂಟ್ ಅಲ್ಲ, ದಯವಿಟ್ಟು ತಲೆಯಿಂದ ತೆಗ್ದಾಕ್ಬಿಡಿ. ಇದು ಒಂದು ಕ್ರೀಮ್ ಅಷ್ಟೇ. ಇದರಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಡೇ ಬೈ ಡೇ ಸ್ಕಿನ್ ಚೇಂಜಸ್ ಆಗ್ತಾ ಬರುತ್ತೆ. ಇದು ಬಿಟ್ರೆ ಮೇಡಮ್ ಬ್ಲ್ಯಾಕ್ ಆಗ್ಬಿಡ್ತೀವ, ಆತರ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತೀರಾ. ಆಬ್ವಿಯಸ್ಲಿ ನೀವು ಸನ್ಗೆ ಹೋದ್ರೆ ಸ್ಕಿನ್ ಬ್ಲ್ಯಾಕ್ ಆಗೋದು, ಅದು ಏನೇ ಹಾಕಿದ್ರು ಸ್ಕಿನ್ ಬ್ಲ್ಯಾಕ್ ಆಗತ್ತೆ. ನಮ್ಮ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ, ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗೋದನ್ನ ತಡೆಯುತ್ತೆ. ಬ್ಲ್ಯಾಕ್ ಆದ್ರೂನು ಅದು ರಿಕವರ್ ಆಗ್ತಾ ಬರುತ್ತೆ. ಡೇ ಬೈ ಡೇ ಗ್ಲೋನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಪಿಂಪಲ್ಸ್ ಆಗುತ್ತೆ. ಕೆಲವೊಬ್ರಿಗೆ ಪಿಂಪಲ್ಸ್ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಪಿಂಪಲ್ಸ್ ಆಗೋದು ಬಾಡಿ ಹೀಟ್ ಇಂದ, ಮತ್ತೆ ಏನಾದ್ರೂ ಹೊಟ್ಟು, ತಲೆಯಲ್ಲಿ ಹೊಟ್ಟಾಗಿರ್ಬೋದು, ಮತ್ತೆ ಗಲೀಜ್ ಪಿಲ್ಲೋ ಕವರ್ಸ್ ಆಗಿರ್ಬೋದು. ಸೊ ಆ ತರ ಗಲೀಜ್ ಏನಾದ್ರೂ ಇದ್ರೆ, ಡ್ಯಾಂಡ್ರಫ್ ಇದ್ರೆ, ಮತ್ತೆ ಬಾಡಿ ಹೀಟ್ ಇದ್ರೆ ಪಿಂಪಲ್ಸ್ ಆಗುತ್ತೆ. ಯಾವುದೇ ಆಯುರ್ವೇದಿಕ್ ಕ್ರೀಮ್ಗೆ ಪಿಂಪಲ್ಸ್ ಆಗೋಕ್ ಚಾನ್ಸೇ ಇಲ್ಲ. ಇನ್ನೇನಾದ್ರೂ ಆತರ ಇನ್ಫೆಕ್ಷನ್ಸ್, ಏನಾದ್ರೂ ರ್ಯಾಶಸ್ ಆಗೋ ತರ ಸೆನ್ಸಿಟಿವ್ ಸ್ಕಿನ್ ಏನಾದ್ರೂ ಇದ್ರೆ ಹ್ಯಾಂಡ್ ಅಲ್ಲಿ ನೀವು ಕ್ರೀಮ್ ಹಾಕೊಂಡು ಚೆಕ್ ಮಾಡಿ. ಯಾವುದೇ ನಮ್ಮಲ್ಲಿ ಪ್ರಾಡಕ್ಟ್ ಇರುವಂತದ್ದು ಹ್ಯಾಂಡಿಗೆ ಫಸ್ಟ್ ಚೆಕ್ ಮಾಡಿ. ಹ್ಯಾಂಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನಾದ್ರೂ ರ್ಯಾಶಸ್ ತರ ಬಂದ್ರೆ ನಿಮಗ್ ಗೊತ್ತಾಗ್ಬಿಡುತ್ತೆ ಯೂಸ್ ಮಾಡ್ಬೇಕಾ ಬೇಡವಾ ಅಂತ. ಸೊ ದಯವಿಟ್ಟು ಆಯುರ್ವೇದಿಕ್ ಪ್ರಾಡಕ್ಟ್ ಇಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಪಿಂಪಲ್ಸ್ ಆಗೋದು ಬಾಡಿ ಹೀಟಿಗೆ, ಡ್ಯಾಂಡ್ರಫ್ ಇದ್ರೆ, ಮತ್ತೆ ಗಲೀಜ್ ಪಿಲ್ಲೋ ಕವರ್ಸ್, ಮತ್ತೆ ನೀವು ಕ್ಲೀನ್ ಆಗಿ ಫೇಸ್ ಇಟ್ಕೊಂಡಿಲ್ಲ, ನೀರ್ ಕುಡಿಲಿಲ್ಲ ಅಂದ್ರೆ ಪಿಂಪಲ್ಸ್ ಆಗುತ್ತೆ. ಈ ತರ ಸಿಲ್ಲಿ ಕ್ವಶನ್ಸ್ ಕೇಳೋದಿಕ್ ಹೋಗ್ಬೇಡಿ ದಯವಿಟ್ಟು. ಇದು ಜಸ್ಟ್ ಕ್ರೀಮು. ನೀವು ಯಾವ ತರ ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಬೇರೆ ಕ್ರೀಮ್ಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ, ಅವ್ರಿಗೆ ಇದೇ ತರ ನೀವು ಕ್ವಶನ್ಸ್ ಕೇಳ್ತೀರಾ? ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ಕ್ರೀಮ್ಸ್ ಕೂಡನು. ಸೊ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಮತ್ತೆ ಏನಾದ್ರೂ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಆ ತರ ಕ್ವಶನ್ಸ್ ಏನಾದ್ರೂ ಇದ್ರೆ ಕೇಳಿ. ಪಿಂಪಲ್ಸ್ ಆಗಿದೆ ಮೇಡಮ್, ಮತ್ತೆ ನಮ್ಗೆ ಇದು ಹೋಗ್ತಾ ಇಲ್ಲ, ಕಲೆ ಹೋಗ್ತಾ ಇಲ್ಲ, ಅದು ಇದು ಅಂತ ಬೇರೆ ಬೇರೆ ಕ್ವಶನ್ಸ್ ಕೇಳೋದಿಕ್ ಹೋಗ್ಬೇಡಿ. ಯಾವ ತರ ಅಪ್ಲೈ ಮಾಡೋದು, ರಿಸಲ್ಟ್, ಈ ತರ ಕ್ವಶನ್ಸ್ ಇದ್ರೆ ನಾನು ಎನಿ ಟೈಮ್ ಆನ್ಸರ್ ಮಾಡ್ತೀನಿ. ಇಲ್ಲ ಅಂದ್ರೂ ಆನ್ಸರ್ ಮಾಡಿದೀನಿ ನಾನು. ಯಾವುದೇ ರೀತಿ ನಾನು ನಿಮಗೆ ಇದು ಮಾಡಿಲ್ಲ. ಸೊ ದಯವಿಟ್ಟು ಸಿಲ್ಲಿ ಕ್ವಶನ್ಸ್ ಕೇಳಬೇಡಿ ಅಂತ ಕೇಳ್ಕೊಳ್ತೀನಿ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಇದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀವಿ ಅದನ್ನ ಹೇಳ್ತೀನಿ. ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ನ ಹೇಳ್ತೀನಿ. ಅರ್ಶಿನ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ಬೇಸನ್ ಆಗಿರ್ಬೋದು, ಮತ್ತೆ ಹನಿ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಈ ತರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು ಇದು. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಇನ್ಸ್ಟೆಂಟ್ ಆಗಿ ಯಾವ ರೀತಿ ಗ್ಲೋ ಬರುತ್ತೆ ಅಂತ ಇವಾಗ ತೋರಿಸ್ಕೊಡ್ತೀನಿ. ಇವ್ರನ್ನ ನೀವು ಎಲ್ಲ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು. ನಮ್ಮ ಬ್ರ್ಯಾಂಡ್ ಲಾಂಚಿಂಗ್ ಅಲ್ಲಿ ಇವ್ರನ್ನ ನೋಡಿರ್ಬೋದು. ಇವರು ನನ್ನ ತಂದೆ. ಸೊ ಅವ್ರು ಇವಾಗ ಫೇಸ್ ವಾಶ್ ಮಾಡಿದ್ದಾರೆ.
ಇದನ್ನ ಯಾವಾಗ ಯೂಸ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾ ಇದ್ರಿ. ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಸಾಕು. ನೀವು ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ನೀವು ಎಲ್ಲಾ ಕಡೆ ಫೇಸ್ಗೆ ಈ ತರ ಅಪ್ಲೈ ಮಾಡ್ಕೋಬೇಕು. ನೋಡಿ ನಾನು ಮಾಡ್ಕೊಂತ ಇದ್ದೀನಿ. ವಾರದಲ್ಲಿ 2 ಸಲ ಯೂಸ್ ಮಾಡಬೇಕು. ಸ್ಕ್ರಬ್ ಮಾಡ್ಕೋಬೇಕು ಮುಖಕ್ಕೆ. ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ತರ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಈ ತರ ನೀವು ಎಲ್ಲ ಕಡೆ ಮನೆಯಲ್ಲೇ ಆರಾಮಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇಲ್ಲಿ ಮೂಗತ್ರ ಕೆಲವೊಬ್ಬರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ. ಈ ತರ ನೀವು ಸ್ಕ್ರಬ್ ಮಾಡ್ಕೋಬೇಕು. ಎಲ್ಲ ನ್ಯಾಚುರಲ್ ಎಸೆನ್ಷಿಯಲ್ ಥಿಂಗ್ಸ್ ನ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ತಗೊಂಡು ಫೇಸ್ ನ ಹಾಳು ಮಾಡ್ಕೊಬೇಡಿ. ಮನೆಯಲ್ಲೇ ಆರಾಮಾಗಿ ನೀವು ಮಾಡ್ಕೊಬಹುದು. ವಾರದಲ್ಲಿ 2 ಸಲ ಈ ತರ ಒಂದು 20 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಈ ತರ ಎಲ್ಲ ಕ್ಲೀನ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಎಲ್ಲ ಡೆಡ್ ಸ್ಕಿನ್ನು ಮತ್ತೆ ಡಾರ್ಕ್ ಸರ್ಕಲ್ಸು ಮತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಜನಕ್ಕೆ ಮೇಡಮ್ ನೀವು ಬರೇ ಹೆಣ್ಮಕ್ಳಿಗೆ ಮಾಡ್ತೀರಾ, ಗಂಡಸರಿಗೆ ಮಾಡಲ್ಲ ನೀವು ಕ್ರೀಮ್ಸು ಅದೆಲ್ಲ ತುಂಬಾ ಜನ ಹೇಳೋದಕ್ಕೇನೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವಿಡಿಯೋದಲ್ಲಿ ನಾನು ಜೆಂಟ್ಸಿಗೆ ನಾನು ಮಾಡಿದ್ದೀನಿ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೇನು ಇಲ್ಲ ಹೆಣ್ಮಕ್ಳೇ ಯೂಸ್ ಮಾಡ್ಬೇಕಂತ ಏನಿಲ್ಲ. ಇದು ಕ್ರೀಮು ಆಗ್ಲಿ ಇನ್ಸ್ಟೆಂಟ್ ಗ್ಲೋ ಸ್ಕ್ರಬ್ ಆಗ್ಲಿ ಎಲ್ಲಾನು ನಾವು ಎಲ್ಲರಿಗೂ ಮಾಡಿರ್ತೀವಿ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ. ನೋಡಿ ಈ ತರ ನೀವು ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು ಒಂದು 20 ಮಿನಿಟ್ಸ್. ನಾನು ಬಿಫೋರ್ ಆಫ್ಟರ್ ಯಾವ ರೀತಿ ಚೇಂಜಸ್ ಇನ್ಸ್ಟೆಂಟ್ ಆಗಿ ಚೇಂಜಸ್ ಬಂದಿದೆ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಈ ತರ ನೀವು ವಾರದಲ್ಲಿ 2 ಸಲ ಸ್ಕ್ರಬ್ ಮಾಡ್ಕೋಬೇಕು. ನಿಮ್ಗೆ ಬಿಫೋರ್ ಆಫ್ಟರ್ ಯಾವ ರೀತಿ ಚೇಂಜಸ್ ಆಗುತ್ತೆ ಎಲ್ಲಾನು ನಾನು ತೋರಿಸ್ಕೊಡ್ತೀನಿ. ಈ ತರ ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೋಬಹುದು. ಈ ತರ ನೀವು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಮೇಡಮ್ ಫೇಸ್ಗಷ್ಟೇನಾ ಬಾಡಿಗೆ ಯೂಸ್ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಅದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದಾದ ತಕ್ಷಣನೇ ಬಾಡಿಗೆ ಯಾವ ತರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ತರ ನೀವು ನೀಟಾಗಿ ಒಂದು 20 ಮಿನಿಟ್ಸು ಮಸಾಜ್ ಮಾಡಿ. ನೋಡಿ ಫ್ರೆಂಡ್ಸ್ 20 ಮಿನಿಟ್ಸ್ ಆಗಿದೆ. ಸೊ ವಾಶ್ ಮಾಡ್ಕೊಂಡ್ಬಿಟ್ಟು ಬರ್ತಾರೆ ಯಾವ ತರ ನೀವು ಚೇಂಜಸ್ ಆಗಿದೆ ಅಂತ ನೋಡ್ಕೊಂಡ್ಬನ್ನಿ. ನೋಡಿ ಫ್ರೆಂಡ್ಸ್ ಯಾವ ತರ ಚೇಂಜಸ್ ಬಂದಿದೆ ಅಂತ. ತುಂಬಾ ಗ್ಲೋನೆಸ್ ಕಾಣಿಸ್ತಾ ಇದೆ. ಮತ್ತೆ ಇಲ್ಲೆಲ್ಲ ನೋಡಿ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ. ತುಂಬಾ ಸ್ಮೂತ್ ಆಗಿದೆ. ಒಳ್ಳೆ ಗ್ಲೋನೆಸ್ ಬಂದಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಎಲ್ಲಾ ಕ್ರೀಮ್ ಯೂಸ್ ಮಾಡ್ತೇವೆ. ನೀವು ಯೂಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಫೇಸಿಗೆ ಯಾವ ತರ ಅಪ್ಲೈ ಮಾಡೋದು ಮತ್ತೆ ಯಾವ ತರ ಗ್ಲೋನೆಸ್ ಬಂದಿದೆ ಅಂತ ಇವಾಗ ನೋಡ್ಕೊಂಡ್ ಬಂದ್ರಿ. ಇವಾಗ ನಾನು ಕೈ ಕಾಲಿಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಡಾರ್ಕ್ ಸ್ಕಿನ್ ಯಾವ ತರ ಇನ್ಸ್ಟೆಂಟ್ ಆಗಿ ಗ್ಲೋ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ. ಇವಾಗ ಹ್ಯಾಂಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಒಂದು ಕೈಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ಕಾಲಿಗೆ ಫುಲ್ ಬಾಡಿಗೆ ಯೂಸ್ ಮಾಡ್ಕೋಬಹುದು. ನಾನು ಕೈಗೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್ ಅವರ ಕೈ ತುಂಬಾ ಡಾರ್ಕ್ ಇದೆ. 2 ಕೈ ತೋರ್ಸಪ್ಪ. ನೋಡಿ ಈ ತರ ಡಾರ್ಕ್ ಇದೆ. ನಾವು ಒಂದು ಕೈಗೆ ಅಪ್ಲೈ ಮಾಡ್ತೀನಿ, ಇನ್ನೊಂದು ಕೈಯಲ್ಲಿ ನಾನು ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ನೋಡಿ ಈ ತರ ನೀವು ಹ್ಯಾಂಡಿಗೆ ಪೂರ್ತಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಈ ತರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಈ ತರ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು. ಡೆಡ್ ಸ್ಕಿನ್ಸು ಮತ್ತೆ ಟ್ಯಾನ್ನೆಸ್ಸು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ವಾರದಲ್ಲಿ 2 ಸಲ ನೀವು ಫುಲ್ ಬಾಡಿಗೆ ಫೇಸ್ ಇಂದ ಹಿಡಿದು ಪಾದವರೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಿಮಗೆ ಇನ್ಸ್ಟೆಂಟ್ ಆಗಿ ತೋರಿಸ್ತೀನಿ. ಒಂದು 10 ಮಿನಿಟ್ಸು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ.
ಇವನು ಬಿಸಿಲಲ್ಲಿ ತುಂಬಾ ಜಾಸ್ತಿ ತಿರ್ಗಾಡ್ತಾನೆ, ಸೊ ಟ್ಯಾನ್ ಆಗಿರುತ್ತೆ, ಟ್ಯಾನ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ಈ ತರ ಸ್ಕ್ರಬ್ ಯೂಸ್ ಮಾಡೋದ್ರಿಂದ. ಮತ್ತೆ ಇವನ್ ಫೇಸ್ ತುಂಬಾ ಬ್ಲ್ಯಾಕ್ ಇದೆ, ಇವನ್ ಫೇಸಿಗೆ ಅಪ್ಲೈ ಮಾಡಿ ಇವನ್ರಲ್ಲಿ ನಿಮಗೆ ಇನ್ಸ್ಟೆಂಟ್ ತೋರಿಸ್ತೀನಿ. ಇವನ್ರಲ್ಲಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡಿ. ಈ ತರ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಇವನು ತುಂಬಾ ಬಿಸಿಲಲ್ಲಿ ತಿರ್ಗಾಡೋದ್ರಿಂದ ತುಂಬಾ ಟ್ಯಾನ್ ಆಗ್ಬಿಟ್ಟಿದೆ ಅವನ ಫೇಸು. ಸೊ ವಾರದಲ್ಲಿ 2 ಸಲ ಅಪ್ಲೈ ಮಾಡಬೇಕು. ಪಪ್ಪಂಗ್ ನಾನು ಅಪ್ಲೈ ಮಾಡಿದೆ, ಬಟ್ ಅವರು ಕ್ರೀಮ್ ಯೂಸ್ ಮಾಡಿ ವೈಟ್ ಆಗಿದ್ದಾರೆ. ಸೊ ಅವ್ರದ್ರಲ್ಲಿ ಜಾಸ್ತಿ ನಿಮಗೆ ಜಸ್ಟ್ ಗ್ಲೋನೆಸ್ ಕಾಣಿಸ್ಬೋದು, ಬಟ್ ಇವನ್ರಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಅದಕ್ಕೆ ಇವನ್ಗೂ ಕೂಡ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ನಿಮ್ಗಳಿಗೆ ತೋರ್ಸೋದಕ್ಕೆ. ನೋಡೋಣ ಇವನ್ರಲ್ಲಿ ಯಾವ ತರ ಚೇಂಜಸ್ ಬರುತ್ತೆ ಅಂತ. ಸೊ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ಮ ಪಪ್ಪಂದು ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್ನ ನಾನು ಕೆಳಗಡೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಯಾವ ತರ ಇದ್ರು ಯಾವ ತರ ಆಗಿದ್ದಾರೆ ಅಂತ. ಸೊ ನೋಡಿ ಈ ತರ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಿ ಇದನ್ನ. ಯಾವ ತರ ಚೇಂಜಸ್ ಆಗಿದೆ ನೋಡಿ. ಈ ಕೈಗೆ ಅಪ್ಲೈ ಮಾಡಿದೆ, ಈ ಕೈ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜಸ್ ಆಗಿದೆ. ಮತ್ತೆ ಅವನ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ನಾನು ಬಿಫೋರ್ ಫೋಟೋ ಹಾಕಿದ್ದೀನಿ ನಿಮ್ಗೆ ನೋಡಿ, ಎಲ್ಲ ಕ್ಲೀನ್ ಆಗಿದೆ, ಕ್ಲಿಯರ್ ಆಗಿದೆ ಫೇಸು. ಯಾರಿಗೆ ಈ ನಮ್ಮ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ಇನ್ಸ್ಟೆಂಟ್ ಗ್ಲೋ ಸ್ಕ್ರಬ್ ಬೇಕು, ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ. COD ಕೂಡ ಅವೈಲೇಬಲ್ ಇದೆ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.